Hello everyone, this is Dr. Aruna, consultant gynecologist at Shreyas Maternity Home. ನಾನು ಕೂಡ ನನ್ನ ಹೆಸರು ಸಿದ್ದಿಖಾ ಕೌಸರ್ ಅಂತ. ನಾನು ಕೂಡ ಶ್ರೇಯಸ್ ಮೆಟರ್ನಿಟಿ ಹೋಮಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತೀನಿ. ಮ್ಯಾಮ್, ಇವತ್ತು ಸ್ವಲ್ಪ ಕಾಮನ್ ಕ್ವೆಶನ್ಸ್ ಇದೆ ವಿಮೆನ್ ರಿಲೇಟೆಡ್ ಆಗಿ, ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ. ಮ್ಯಾಮ್, ನನ್ನ ಫಸ್ಟ್ ಕ್ವೆಶನ್ ಬಂದು ಮೆನ್ಸುರೇಷನ್ ಎಂದರೇನು ಮ್ಯಾಮ್? So menstruation, it is a monthly shedding from the uterine cavity, that is endometrium, through the vagina. ಅದು ಮಂತ್ಲಿ ಆಗುತ್ತೆ, ಬಟ್ ರೆಗ್ಯುಲರ್ ಸೈಕಲ್ಸ್ ಅಂದರೆ ಏನು ಅಂದರೆ ಎವ್ರಿ ಮಂತ್ ಆಗಬೇಕು ಅಂತ. ಅದು ಬಂದುಬಿಟ್ಟು ಎವ್ರಿ 30 days ಆಗ್ಬೋದು, ಎವ್ರಿ 21 days ಒಂದ್ಸತಿ ಆಗ್ಬೋದು, ಎವ್ರಿ 24 days ಆ್ಯಂಡ್ ಎವ್ರಿ 35 days. ಸೊ ಮ್ಯಾಕ್ಸಿಮಮ್ 21 days-ಇಂದ 35 days-ವರೆಗೂ ಏನಾಗುತ್ತೋ ಅದೆಲ್ಲ ನಾರ್ಮಲ್ ರೆಗ್ಯುಲರ್ ಸೈಕಲ್ ಅಂತೀವಿ. ಸೊ ಮೋರ್ ದೆನ್ 35 days ಬಂದುಬಿಟ್ಟು ಆಲಿಗೋಮೆನೋರಿಯಾ ಅಂತ, ಲೇಟ್ ಆಗ್ತಿದೆ ಅಂತ ಹೇಳ್ತೀವಿ. ಆ್ಯಂಡ್ ನಾರ್ಮಲ್ ಫ್ಲೋ ಬಂದುಬಿಟ್ಟು ಮಿನಿಮಮ್ ಆಫ್ 20 ml ಇರಬೇಕು, ಮ್ಯಾಕ್ಸಿಮಮ್ ಆಫ್ 80 ml ಇರಬೇಕು. ಓವರ್ ಅದು 4 to 5 days ಏನಿರುತ್ತೋ ಅದು ಮಿನಿಮಮ್ 20 to 80 ml ಏನಿರುತ್ತೋ ಅದೆಲ್ಲ ನಾರ್ಮಲ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಮೋರ್ ದೆನ್ 80 ಇದ್ದರೆ ಹೆವಿ ಬ್ಲೀಡಿಂಗ್ ಅಂತೀವಿ, ಲೆಸ್ ದೆನ್ 20 ಇದ್ದರೆ ಸ್ಕ್ಯಾಂಟಿ ಫ್ಲೋ ಅಂತ ಅಂತೀವಿ. ಆ್ಯಂಡ್ ಎಷ್ಟು ದಿನ ಇರಬೇಕು ಅಂದರೆ ಯೂಶಲಿ 2 days-ಇಂದ 7 days-ವರೆಗೂ ನಾರ್ಮಲ್ ಸೈಕಲ್ ಲೆಂತ್ ಇರುತ್ತೆ. ಲೆಸ್ ದೆನ್ 2 days ಇದ್ದರೆ ಹೈಪೋಮೆನೋರಿಯಾ ಅಂತೀವಿ. ಮೋರ್ ದೆನ್ 7 days ತುಂಬ ಕ್ಲಾಟ್ಸ್ ಥರ ಹೋಗೋದು, ಅದೆಲ್ಲ ಹೆವಿ ಬ್ಲೀಡಿಂಗ್, ಹೆವಿ ಫ್ಲೋ ಅಂತ ಹೇಳ್ತೀವಿ. ಯೂಶಲಿ ಕೆಲವೊಂದು ಸತಿ ನಾರ್ಮಲ್ ಪೀರಿಯಡ್ಸ್ ಟೈಮಲ್ಲಿ ಮಿನಿಮಲ್ ಕ್ರ್ಯಾಂಪ್ಸ್ ಥರ ಇರೋದು ಮತ್ತು ಬ್ಯಾಕೇಕ್ ಬರೋದು ಅಂಥದ್ದೆಲ್ಲ ನಾರ್ಮಲೇ. ಸಿವಿಯರ್ ಪೇಯ್ನ್ ಬರೋದು ಅದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಪೆಥಲಾಜಿಕಲ್ ಕಾಸಸ್ಸಿಂದ ಆಗುತ್ತೆ. ಮ್ಯಾಮ್, ನೆಕ್ಸ್ಟ್ ಕ್ವೆಶನ್ ಬಂದು ಮೆನ್ಸ್ಟ್ರುಯೇಷನ್ ಸಮಯದಲ್ಲಿ ಯಾವ ವಸ್ತುಗಳನ್ನು ಬಳಸಬಹುದು ಮ್ಯಾಮ್? ಯೂಶಲಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಯೂಸ್ ಮಾಡ್ತಾರೆ, ಕೆಲವೊಂದ್ಸತಿ ಮೆನ್ಸ್ಟ್ರುಯಲ್ ಕಪ್ಸ್ ಯೂಸ್ ಮಾಡ್ಬೋದು, ಟ್ಯಾಂಪೋನ್ಸ್ ಯೂಸ್ ಮಾಡ್ಬೋದು. ಈಗ ರೀಸೆಂಟಾಗಿ ಪೀರಿಯಡ್ ಅಂಡರ್ವೇರ್ಸ್ ಅಂತ ಬಂದಿದೆ, ಅಂಥದ್ದೆಲ್ಲ ಯೂಸ್ ಮಾಡ್ಬೋದು. ಮತ್ತು ನಂದು ನೆಕ್ಸ್ಟ್ ಕ್ವೆಶನ್ ಬಂದು ಮ್ಯಾಮ್, ಮೆನ್ಸ್ಟ್ರುಯಲ್ ಹೈಜೀನ್ ಯಾಕೆ ಮುಖ್ಯವಾದ ಇದು ವಿಷಯ ಆಗಿದೆ ಮ್ಯಾಮ್? ಮೆನ್ಸ್ಟ್ರುಯಲ್ ಹೈಜೀನ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದರೆ, ಈ ಮೆನ್ಸ್ಟ್ರುಯಲ್ ಹೈಜೀನ್ ಚೆನ್ನಾಗಿಲ್ಲ ಅಂದರೆ ಇನ್ಫೆಕ್ಷನ್ಸ್ ಆಗುತ್ತೆ, ಮೇನ್ಲಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆ್ಯಂಡ್ ಸ್ಕಿನ್ ರ್ಯಾಷಸ್ ಆಗುತ್ತೆ. ಅದರಲ್ಲಿ ಲೋಕಲ್ ವೆಜೆನಾ ಅದ್ರ ಹತ್ರ ರ್ಯಾಷಸ್ ಆಗುತ್ತೆ. ಆ್ಯಂಡ್ ಕೆಲವೊಂದು ಸತಿ ವೆಜನಲ್ ಇನ್ಫೆಕ್ಷನ್ಸ್ ಆಗುತ್ತೆ, ವೈಟ್ ಡಿಸ್ಚಾರ್ಜ್ ಅಂಥದ್ದು, ಅದು ಹೋಗ್ಬಿಟ್ಟು ಆಮೇಲೆ ಪೆಲ್ವಿಕ್ ಇನ್ಫೆಕ್ಷನ್ಸ್ ಎಲ್ಲ ಆಗುತ್ತೆ. ಅದಕ್ಕಾಗಿ ಮೆನ್ಸ್ಟ್ರುಯಲ್ ಹೈಜೀನ್ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಏನಾದರೂ ಹೈಜೀನ್ ಟಿಪ್ಸ್ ಏನಾದರೂ ಕೊಡ್ತೀರಾ ಮ್ಯಾಮ್? ಹೈಜೀನ್ ಟಿಪ್ಸ್ ಅಂದರೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಏನು ಯೂಸ್ ಮಾಡ್ತೀರೋ ಅದು ಎವ್ರಿ 4 to 6 hours ಒಂದ್ಸತಿ ಚೇಂಜ್ ಮಾಡ್ತಾ ಇರಬೇಕು. ಆ್ಯಂಡ್ ಚೇಂಜ್ ಮಾಡಿದ ತಕ್ಷಣ ಹ್ಯಾಂಡ್ ವಾಶ್ ಮಾಡೋ ಅಂಥದ್ದು ಮಾಡ್ತಾ ಇರಬೇಕು. ಆ್ಯಂಡ್ ಎವ್ರಿ ಡೇ ಸ್ನಾನ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸ್ಯಾನಿಟರಿ ನ್ಯಾಪ್ಕಿನ್ ಡಿಸ್ಪೋಸಬಲ್, ಅದು ಯೂಶಲಿ ಟಾಯ್ಲೆಟ್ ಪೇಪರಲ್ಲಿ ಸುತ್ತಬಿಟ್ಟು ಡಸ್ಟ್ಬಿನಲ್ಲಿ ಹಾಕೋದಂಥದ್ದೆಲ್ಲ ಮಾಡಬೇಕು. ಆ ವೆಜನಲ್ ಕ್ಲೀನಿಂಗ್ ಬಂದುಬಿಟ್ಟು ಬರೀ ವಾಟ್ರಲ್ಲಿ ಕ್ಲೀನ್ ಮಾಡಬೇಕು, ಪದೇ ಸೋಪಲ್ಲಿ ಹಚ್ಚಿ ಕ್ಲೀನ್